ಮಾತಾಡ್ಬೋದಾ? ರಾಯಸಂದ್ರ ಗ್ರಾಮದ ಸರ್ಕಾರಿ ಸರ್ವೆ ನಂಬರ್ 85/4 ಈ ಒಂದು ಜಮೀನು 1965ರಿಂದ ಟಿಲ್ ಈ ಡೇಟ್ವರೆಗೂ ಕರಾಬುತೋಪು ದೇವಸ್ಥಾನಗಳೊಂದು ಬರ್ತಾ ಇದೆ. ಆ ಸ್ಥಳದಲ್ಲಿ ಮುನೇಶ್ವರ ದೇವಸ್ಥಾನ, ಅಕ್ಕದೇವತೆಗಳ ದೇವಸ್ಥಾನ, ಅಕ್ಕದೇವತೆಗಳ ಬಾವಿ, ಕುಂಟಿಗಂಗಮ್ಮ ದೇವಸ್ಥಾನ, ಯಲ್ಲಮ್ಮ ದೇವಸ್ಥಾನ, ಹೀಗೆ ಇಡೀ ನಮ್ಮ ಗ್ರಾಮಕ್ಕೆ ಅದು ಧಾರ್ಮಿಕ ಪುಣ್ಯಕ್ಷೇತ್ರ ಇದ್ದಾಗೆ. ಆ ಒಂದು ಸ್ಥಳ ಏನಿದೆ ಅದನ್ನು ಯಾರೋ ಒಬ್ಬ ವ್ಯಕ್ತಿ ಕಬಳಿಸೋದಕ್ಕೋಸ್ಕರ ಹೋಗಿ ಕೆಲವೊಂದು ಫೋರ್ಜರಿ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡಿಕೊಂಡು ಅವ್ರ ಹೆಸರು ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದಾಗ ನಮ್ಮ ಗ್ರಾಮಸ್ಥರು ಹಿರಿಯರೆಲ್ಲ ಒಂದು 6 ಜನ ಕೇಸ್ ಹಾಕ್ಕೊಂಡು ಆ ಕೇಸ್ ನಡೆದಂಥ ಸಂದರ್ಭದಲ್ಲಿ ಈ ಆಸ್ತಿ ಸರ್ಕಾರಿ ಆಸ್ತಿ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡಿರ್ತಾರೆ. ನ್ಯಾಯಾಲಯ ತೀರ್ಮಾನದಂತೆ ಅಂದಿನ ಜಿಲ್ಲಾಧಿಕಾರಿಗಳ ಆದೇಶದ ಮೇಲೆ ಮಾನ್ಯ KGF ತಹಶೀಲ್ದಾರ್ ಅವರು, ಸರ್ವೆ ಡಿಪಾರ್ಟ್ಮೆಂಟ್ ಅವರು ಜಂಟಿ ಸರ್ವೆ ಮಾಡಿ ಹದ್ದುಬಸ್ತು ಗುರುತಿಸಿ ಕಾಂಪೌಂಡ್ ನಿರ್ಮಾಣ ಮಾಡಿ ಅಲ್ಲಾಗಿರ್ತಕ್ಕಂಥ ಒತ್ತುವರಿಯನ್ನು ತೆರವುಗೊಳಿಸಿ ಈ ಆಸ್ತಿಯನ್ನು ಕಂದಾಯ ಇಲಾಖೆ ವಶಕ್ಕೆ ಪಡ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಸರ್ಕಾರಿ ನಾಮಫಲಕ ಹಾಕಿರ್ತಾರೆ. ಈ ಸರ್ಕಾರಿ ನಾಮಫಲಕ ಹಾಕಿದ್ರೂ ಸಹಿತ ಗ್ರಾಮಸ್ಥರನ್ನೆಲ್ಲ ಬಿಟ್ಟು ಗ್ರಾಮಸ್ಥನ ಪಾರ್ಟಿ ಮಾಡ್ದಿರಾ ನ್ಯಾಯಾಲಯದಲ್ಲಿ KGF ನ್ಯಾಯಾಲಯದಲ್ಲಿ ಇನ್ನೊಂದು ಕಂಪ್ಲೇಂಟು ಇದು ಮಾಡಿ OS ಪ್ರಕರಣ ದಾಖಲಿಸಿ ಅದ್ರ ಮೇಲೆ ರೀಸೆಂಟಾಗಿ ಲಾಸ್ಟ್ ಡಿಸೆಂಬರಲ್ಲಿ ಒಂದು ಎಕ್ಸ್ ಪಾರ್ಟಿ ಆರ್ಡ್ರ್ ಆಗಿರ್ತದೆ. ಆ ಆರ್ಡ್ರಲ್ಲಿ ಹೇಳಿದ್ದಾರೆ ಈ ಜಮೀನನ್ನು ಜಯರಾಮ್ ರೆಡ್ಡಿ ಹೆಸರಿಗೆ ಖಾತೆ ಮಾಡ್ಬೋದು ಅಂತ ಮಾಡಿದ್ದಾರೆ ಅಂತೇಳಿ ಹೇಳ್ತಾರಂತೆ. 65ರಿಂದ ಇದುವರೆಗೂ ಎಲ್ಲ ಕಂದಾಯ ದಾಖಲೆಗಳೆಲ್ಲೂ ಸರ್ಕಾರದ್ದು ಅಂತ ಬಂದಾಗ ಆ ಜಮೀನು ಬೇರೆ ಅವ್ರಿಗೆ ಹೆಂಗಾಗುತ್ತೆ ನ್ಯಾಯಾಲಯದಲ್ಲಿ ಅದನ್ನು ಪ್ರಶ್ನೆ. ಅದಾದಮೇಲೆ ನಮ್ಮ ಗಮನಕ್ಕೆ ಬಂದಿರತಕ್ಕಂಥದ್ದು ಅವರೇನು ಆಫೀಸರ್ಸ್ ಮೇಲೆ ಕೇಸ್ ಹಾಕ್ಕೊಂಡಿದ್ರು ಕೋರ್ಟಲ್ಲಿ. ಆಫೀಸರ್ಸ್ನ ಅವಾಯ್ಡ್ ಮಾಡಿ ಬ್ಯಾಲಳ್ಳಿ ಗೋವಿಂದಗೌಡರು ಮತ್ತು ನಮ್ಮ ಶಾಸಕರು, ಗೌರವಾನ್ವಿತ ಶಾಸಕರು ಅವಾಯ್ಡ್ ಮಾಡಿ ಒನ್ ಸೈಡ್ ಆರ್ಡರ್ ಆಗೋದಕ್ಕೆ ಪ್ರಭಾವ ಬೀರಿದ್ದಾರೆ ಅಂತ ಹೇಳ್ಬಿಟ್ಟು ದಾಖಲೆಗಳ ಸಮೇತ ಆಲ್ರೆಡಿ ಜಗಜ್ಜಾಹೀರಾಗಿದೆ. ಹಾಗಾಗಿ ಏನು ಈಗ ತಹಶೀಲ್ದಾರ್ ಅವರು ಮೇಲ್ಮನವಿ ಸಲ್ಲಿಸಿರ್ತಕ್ಕಂಥದ್ದು ನಾವೆಲ್ಲ ನೋಡಿದ್ದೀವಿ. ಇನ್ಮೇಲೆ ಆದರೂ ಈ KGFನ ಶಾಸಕರು ಇದ್ದೀರಿ, ದಯವಿಟ್ಟು MLA ಅವರಿಗೆ ಕೈ ಜೋಡಿಸಿ ನಮಸ್ಕಾರ ಮಾಡ್ತೀನಿ. MLA ಅವರಿಗೆ ಮತ್ತು ಬ್ಯಾಲಳ್ಳಿ ಗೋವಿಂದಗೌಡರಿಗೆ ನಿಮ್ಮಿಬ್ಬರ ಮುಖಾಂತರ, ನಿಮ್ಮಿಬ್ಬರಿಂದ ಬೇರೆ ಡಿಪಾರ್ಟ್ಮೆಂಟಲ್ಲಿ ಅಧಿಕಾರಿಗಳಿದಾರಲ್ಲ ಅವ್ರು ಅನುಭವಿಸ್ತಾ ಇರ್ತಕ್ಕಂಥ ಎಲ್ಲ ಗೊತ್ತಿರ್ತಕ್ಕಂಥದ್ದೇ ಜನಕ್ಕೆ ಈ ವಿಚಾರದಲ್ಲಿ, ಈ ದೇವ್ರ ವಿಚಾರದಲ್ಲಿ ನೀವೇನು ಈ ವಿಷಯಕ್ಕೆ ಬಂದರೆ ದೇವರು ಒಳ್ಳೇದು ಮಾಡಲ್ಲ. ಹಾಗಾಗಿ ಈ ಸರ್ಕಾರಿ ಜಮೀನಾಗ ಉಳಿಯೋಕೆ ಬಿಡಿ. ನಿಮ್ಮ ರಾಜಕೀಯಕ್ಕೋಸ್ಕರ, ನಿಮ್ಮ ಸ್ವಾರ್ಥಕ್ಕೋಸ್ಕರ ಬೆಂಕಿ ಹಚ್ಚೋಕೆ ಬರ್ತಾಯಿದ್ದೀರಿ. ಊರಲ್ಲಿ ಬೆಂಕಿ ಹಚ್ಚೋ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಈ ಗ್ರಾಮದಲ್ಲಿರ್ತಕ್ಕಂಥ ಇಷ್ಟೂ ಜನಕ್ಕೆ ಒಬ್ಬ ವ್ಯಕ್ತಿಯಿಂದ ತೊಂದರೆ ಆಗ್ತಾ ಇರೋಂಥ ಸಂದರ್ಭದಲ್ಲಿ ನೀವು ನಿಜವಾಗಿ ಆ ಗ್ರಾಮಕ್ಕೆ ಒಳ್ಳೇದು ಬಯಸೋರಾಗಿದ್ದಿದ್ರೆ KGF ಶಾಸಕರು ರೂಪಕ್ಕ ಅವರೇ ಒಂದು ಮಾತು ಹೇಳ್ತೀನಿ ನಿಮಗೆ, ನೀವು ಗ್ರಾಮಕ್ಕೆ ಬಂದು ಎಲ್ಲರನ್ನೂ ಸೇರಿಸಿ ಮಾತಾಡಿ ಏನಾಯಿತು, ಹೆಂಗಾಯ್ತಪ್ಪ, ಏನು ಸಮಸ್ಯೆ ಆಗಿದೆ ಅಂತೇಳಿ ತಪ್ಪು ಯಾರ್ದಿದೆ ಅವ್ರಿಗೆ ಬುದ್ಧಿ ಹೇಳೋವಂಥ ಶಕ್ತಿ ನಿಮಗಿದೆ, ಆ ಅಧಿಕಾರವೂ ನಿಮಗಿದೆ. ಪಕ್ಷ ಯಾವುದೇ ಆಗ್ಬೋದು, ರಾಜಕೀಯದ ಬಗ್ಗೆ ನಾನು ಮಾತಾಡೋಕ್ಕೆ ಬರಲ್ಲ. KGF ಶಾಸಕರು ಯಾರಪ್ಪ ಅಂತಂದರೆ ನಿಮ್ಮ ಹೆಸರು ಹೇಳೋದು, ಬೇರೆಯವ್ರು ಹೇಳೋಕ್ಕಾಗಲ್ಲ. ಪಕ್ಷ ಭೇದ ಮರೆತು ನಾವು ಇವತ್ತು ದಿನ ಒಗ್ಗಟ್ಟಾಗಿ ಕೆಲಸ ಮಾಡಬೇಕಾಗಿದೆ. ಹಾಗಾಗಿ ದಯವಿಟ್ಟು ಕೂಡಲೇ ಎಚ್ಚೆತ್ಕೊಂಡು ತಮ್ಮ ಹೆಸರು ಕೆಲವು ನಿಮ್ಮ ಹಿಂಬಾಲಕರು ಬಳಸ್ಕೊಂಡು ಬೆಂಕಿ ಹಚ್ಚೋ ಕೆಲಸ ಮಾಡ್ತಾಯಿದ್ದಾರೆ ಊರುಗಳಲ್ಲಿ, ಅದು ನಿಲ್ಲಿಸಬೇಕು. ಸತ್ಯಾಸತ್ಯತೆ ಪರಿಶೀಲನೆ ಮಾಡಿ ನಮ್ಮ ಗ್ರಾಮಕ್ಕೆ ನಿಮಗೆ ಮನಸ್ಪೂರ್ವಕವಾಗಿ ಸ್ವಾಗತ ಮಾಡ್ತಾಯಿದ್ದೀನಿ. ನಮ್ಮ ತಾಯಂದರು, ಅಕ್ಕ ತಂಗಿರು, ಅಣ್ಣ ತಮ್ಮಂದರು ಎಲ್ಲ ಬಂದಿದ್ದಾರೆ. ಎಲ್ಲರ ಪರವಾಗಿ ನಿಮ್ಗೆ ಸ್ವಾಗತ ಮಾಡ್ತಾಯಿದ್ದೀವಿ. ನಾಳೆನೇ ಬೇಕಾದ್ರೆ ನಮ್ಮ ಗ್ರಾಮಕ್ಕೆ ಬಂದು ಅಲ್ಲಿ ಏನು ನಿಜಾಂಶ ತಿಳ್ಕೊಳ್ಳಿ. ನಿಜಾಂಶ ತಿಳ್ಕೊಂಡು ಏನು ಬ್ಯಾಲಳ್ಳಿ ಗೋವಿಂದಗೌಡರು ನನ್ನ ಹೇಳಿದ್ರಂತೆ, ಅರ್ಧ ಬಿಟ್ಕೊಳ್ಬಿಟ್ರೆ ಇವಾಗ ಮಾಡಿಸ್ಕೊಳ್ಬಿಡ್ತೀವಿ ಅಂತ. ಸರ್ಕಾರಿ ಜಮೀನಲ್ಲಿ ಅರ್ಧ ಬಿಟ್ಕೊಡು ಅಂತ ಹೇಳ್ಬಿಟ್ಟು ಯಾವ ಕಾನೂನು ಬಂದಿದೆ ಗೊತ್ತಿಲ್ಲ. KGFಲ್ಲಿ ಮಾತ್ರ ಆ ಕಾನೂನು ಇದೆಯಾ? ಈ ಒಂದೇನಾದರೂ ನೀವು ಭೂ ಕಬಳಿಕೆದಾರನಿಗೆ ಅರ್ಧ, ಸರ್ಕಾರಕ್ಕೆ ಅರ್ಧ ಅಂತ ಮಾಡಿದ್ರೆ ನಾಳೆ ಇಲ್ಲಿರ್ತಕ್ಕಂಥವ್ರೆಲ್ಲ ಕಲಿತಾರೆ, ರೂಪಕ್ಕೆ ಮುಂಚೆ ಆರ್ಡ್ರ್ చేయిందಪ್ಪ, ರೂಪಕ್ಕನ ಗೋವಿಂದಗೌಡರು గవర్నమెంట్ జమీన్ ఏమన్నా పోయి ఇచ్చేసుకుంటే దాన్ని అర్థం మాకే ఇస్తారంట ಅಂತ ಮೆಸೇಜ್ ಬೇರೆ ಥರ ಪಾಸ್ ಆಗುತ್ತೆ ಅದು. ಹಾಗಾಗಿ ಇಲ್ಲ ನ್ಯಾಯಪರವಾಗಿ ನೀವು ಬನ್ನಿ, ತಹಸೀಲ್ದಾರ್ ಇರ್ತಾರೆ, ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲರ ಸಮ್ಮುಖದಲ್ಲಿ ನೀವು ಬಂದು ಗ್ರಾಮಕ್ಕೆ ಭೇಟಿ ನೀಡಿ ಅದು ನಿಜವಾದ ಸರ್ಕಾರದಾದರೆ ಸರ್ಕಾರಕ್ಕೆ ಉಳಿಸಿ,
ಜಯರಾಮ್ ರೆಡ್ಡಿ ಇದ್ದಾರೆ, ಜಯರಾಮ್ ರೆಡ್ಡಿ ಉಳಿಸಿ. ಭಾಗ ಕೊಡೋ ಕೆಲಸ ನೀವು ಮಾಡೋಕ್ಕೆ ಹೋಗಬೇಡಿ. ಆ ತೀರ್ಮಾನ ಮಾಡ್ಕೊಳ್ಳೋಕ್ಕೆ ನಿಮ್ಗೇನು ಬೇಕಾ ಸಹಕಾರ ನಾವು ಕೊಡ್ತೀವಿ. ಅದೇನಾದ್ರು ಬಂದು ತೀರ್ಮಾನ ಮಾಡಿ ಇತ್ಯರ್ಥ ಮಾಡಿದ್ರೆ ಇಡೀ ನಮ್ಮ ಗ್ರಾಮ ನಿಮಗೆ ಋಣಿಯಾಗಿರ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ, ಮತ್ತೆ ಏನು ಇವತ್ತು ಧರಣಿ ಮಾಡಿದ್ದೀವಿ ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ನಿಮ್ಮ ಅಧಿಕಾರನ ಬಳಸ್ಕೊಂಡು ನಮಗೆ ಬೇರೆ ಥರ ತೊಂದರೆಗಳು ಮಾಡೋಕ್ಕೆ ಹೋಗಬೇಡಿ. ನಾವು ತುಂಬ ಬಡವರು ಇದ್ದೀರಿ, ತುಂಬ ನೊಂದಿರ್ತಕ್ಕಂಥವರು. ನಿಮ್ಮ ಮೇಲೆ ಫೈಟ್ ಮಾಡೋ ಅಂಥ ಏನು ಎಂಥ ಅಧಿಕಾರ ನಮ್ಮ ಹತ್ರ ಇಲ್ಲ. ನಾನೊಬ್ಬ ಸಾಮಾನ್ಯ ಬಡ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥವನು, ಸಾಮಾನ್ಯ ರೈತನ ಮಗ. ಹಾಗಾಗಿ ನಾವು ನಿಮ್ಮ ದಬ್ಬಾಳಿಕೆಗಳು ನನಗೆ ಇಂಪಾರ್ಟೆಂಟ್ ಅಲ್ಲ, ನನ್ನ ಗ್ರಾಮಸ್ಥರ ಒಂದು ಮನಸ್ಸು ಅರ್ಥ ಮಾಡ್ಕೊಂಡಿದ್ದೀನಿ. ಅವ್ರ ಮಾತು ಇಂಪಾರ್ಟೆಂಟ್ ನನಗೆ, ಇವ್ರು ಹೇಳ್ತಕ್ಕಂಥ ಭಾವನೆಗಳು ಇಂಪಾರ್ಟೆಂಟು ನನಗೆ. ಇವ್ರ ಭಾವನೆಗಳು ಇಂಪಾರ್ಟೆಂಟೇ ಹೊರತು ನಿಮ್ಮ ದಬ್ಬಾಳಿಕೆಗಳು ನಾನು ಎದುರೋನಲ್ಲ. ಯಾವುದೇ ಕಾರಣಕ್ಕೂ ನಮ್ಮ ಕಾನೂನು ಗಟ್ಟಿಯಾಗಿದೆ ಅಂತ ನಂಬಿದ್ದೀನಿ. ಪೊಲೀಸ್ ಡಿಪಾರ್ಟ್ಮೆಂಟು ರಕ್ಷಣೆ ಕೊಡ್ತಾ ಅಂತ ನಂಬಿಕೆ ನನಗಿದೆ. ಅದು ಮೀರಿ ನೀವೇನಾದರೂ ನನ್ನ ಕೊಲೆ ಮಾಡಿಸ್ಲೇಬೇಕು, ಇಲ್ಲ ಇನ್ನೇನೋ ಮಾಡಿಸ್ಬೇಕು, ಹನುಮಂತಪ್ಪನ ತೊಂದರೆ ಮಾಡ್ಬೇಕಂತಂದರೆ ಈ ದೇವಸ್ಥಾನಕ್ಕೋಸ್ಕರ ನಾನು ಸಾಯಕ್ಕೂ ರೆಡಿ ಇದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ನಿಮಗೆ ಇದು ಕೊನೆಯ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಎಚ್ಚರಿಕೆ ಜೊತೆಗೆ ಒಬ್ಬ ಶಾಸಕರಾಗಿ ನಿಮ್ಗೆ ಆಹ್ವಾನನೂ ಮಾಡ್ತಾ ಇದ್ದೀನಿ. ತಲೆಬಾಗಿ ಆಹ್ವಾನ ಮಾಡ್ತಾ ಇದ್ದೀನಿ. ಬಂದು ನಮ್ಮ ಸಮಸ್ಯೆನ ನ್ಯಾಯದ ಪರವಾಗಿ ಬಗೆಹರಿಸಿದಲ್ಲಿ ಜೀವನ ಪೂರ್ತಿ ನಮ್ಮ ಗ್ರಾಮ ಪೂರ್ತಿ ನಿಮಗೆ ಬೆಂಬಲವಾಗಿ ನಿಂತ್ಕೊತೀವಿ. ಪಕ್ಷಭೇದ ನಮಗೆ ಬೇಡ, ನಿಮಗೆ ಬೆಂಬಲವಾಗಿ ನಿಂತ್ಕೊತೀವಿ ಹೇಳ್ಬಿಟ್ಟು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಭೀಮ್. ನೀರು ಕೊಡು, ವಿಡಿಯೋ ಹೇಳ್ತೀನಿ.